ಶ್ರೀ ಗುರು ಬಸವಾದಿ ಪ್ರಮುಖರೇಭ್ಯೋ ನಮಃ. ಆರಾಧ್ಯ ಗುರುದೇವರನ್ನು ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವದ ಇಂದಿನ ಮಹಾಶಿವರಾತ್ರಿಯ ಈ ಶುಭ ಸಮಯದಲ್ಲಿ ಈ ಒಂದು ದಿವ್ಯ ವೇದಿಕೆಯನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳಾದಿಯಾಗಿ, ಪರಮ ಪೂಜ್ಯ ಸಿದ್ಧಲಿಂಗ ಮಹಾಶಿವಯೋಗಿಗಳಾದಿಯಾಗಿ ಸಾನ್ನಿಧ್ಯವನ್ನು ಅನುಗ್ರಹಿಸಿರ್ತಕ್ಕಂತಹ ಶಿವಸಿದ್ದೇಶ್ವರ ಮಹಾಶಿವಯೋಗಿಗಳ ದಿವ್ಯ ಪಾದಾರವಿಂದಗಳಲ್ಲಿ ಪಡಮಟ್ಟು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ವಿಜಯಪುರದ ಶ್ರೀಗಳಲ್ಲಿ ಇನ್ನುಳಿದ ಎಲ್ಲ ಶ್ರೀಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ಜಾತ್ರೆಗೆ ಬಂದಿರತಕ್ಕಂತಹ ಎಲ್ಲ ಭಕ್ತಸ್ತೋಮವೇ, ತಾಯಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇದು ಭಾಗ್ಯ ವಿದು ಭಾಗ್ಯವಯ್ಯ ಅಂತ ಹೇಳಿ ಪುರಂದರದಾಸರೇ ಒಂದು ಕಡೆ ಹೇಳ್ತಾರೆ. ಹಾಗೆ ಇಂದಿನ ಈ ಶಿವರಾತ್ರಿ ಮಹೋತ್ಸವದ ಶುಭ ದಿನದಲ್ಲಿ ಈ ಒಂದು ಜಾತ್ರೆಗೆ ನಾವು ಹೇಗೂ ಬಂದು ಸೇವೆ ಸಲ್ಲಿಸಲೇಬೇಕು. ಆದರೆ ಆಹ್ವಾನವನ್ನು ಇರಿಸಿ ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮಕ್ಕೆ ಕೊಡುವಂತಹ ಒಂದು ಕಾರುಣ್ಯವನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಅದಕ್ಕೆ ನಾನು ಪ್ರಥಮದಲ್ಲಿ ಪರಮ ಪೂಜ್ಯರಿಗೆ ಅತ್ಯಂತ ಧನ್ಯತಾ ಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಬಹಳ ವಿಷಯಗಳನ್ನು ವಿಜಯಪುರದ ಪರಮ ಪೂಜ್ಯರು ಸಾಕಷ್ಟು ಉಣಬಡಿಸಿದ್ದಾರೆ. ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ, ಶ್ರೀ ಗುರುವೇ ನೀನುಳಿದು ಪಾದವನಿಟ್ಟ ನೆಲವೇ ಸೋಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗಿದೆ. ಅದಕ್ಕೆ ಅಭೂತಪೂರ್ವವಾಗಿರ್ತಕ್ಕಂತಹ ಉದಾಹರಣೆ ಅಂತಂದರೆ ಈ ಒಂದು ಸಿದ್ಧಗಂಗಾ ದಿವ್ಯ ಕ್ಷೇತ್ರ. ಮಹಾತ್ಮರು ಪಾದವನ್ನಿಟ್ಟರು, ಪುಣ್ಯಕ್ಷೇತ್ರವಾಯಿತು. ಇಲ್ಲಿಯ ತೀರ್ಥ, ಇಲ್ಲಿಯ ಜಲ, ಇಲ್ಲಿ ಮಾಡಿದಂತಹ ಪಾಕ ಪ್ರಸಾದವಾಯಿತು. ಒಂದು ಶಿವಯೋಗಿಗಳ ಪಾದಸ್ಪರ್ಶದಿಂದಾಗಿ ಈ ಒಂದು ಪುಣ್ಯಭೂಮಿ ಬಂದಂತಹ ಎಲ್ಲ ಭಕ್ತರ ಕಷ್ಟ ನಷ್ಟಗಳನ್ನು ನೀಗಿಸಿ ಪುಣ್ಯವನ್ನಿತ್ತು ಅವರ ಒಂದು ಮನದಾಳದ ಶಾಂತಿಯನ್ನು ಚಿಗುರೊಡೆಸಿ ಅವರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಬಲವನ್ನು ತುಂಬಿ ಎಲ್ಲರನ್ನೂ ಸಬಲರನ್ನಾಗಿಸಿ ವಿದ್ಯೆಗೆ ಬಂದವರಿಗೆ ವಿದ್ಯೆಯನ್ನು, ಅನ್ನಕ್ಕೆ ಹಸಿದು ಬಂದವರಿಗೆ ಅನ್ನವನ್ನು, ಜ್ಞಾನಾರ್ಥಿಗಳಿಗಾಗಿ ಬಂದವರನ್ನು ಜ್ಞಾನವನ್ನು, ಅವರ ಬದುಕಿನ ಬೇಕು ಬೇಡಗಳನ್ನೆಲ್ಲ ಪೂರೈಸುತ್ತಿರುವಂತಹ ಮಹಾಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರ. ಈಗ ಇಷ್ಟೊತ್ತಿನವರೆಗೂ ಪೂಜ್ಯರು ವಿದ್ಯಾರ್ಥಿಗಳನ್ನು ಮೊದಲು ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಸಾಕಷ್ಟು ಬೋಧೆಯನ್ನು ಉಣಬಡಿಸಿದ್ದಾರೆ. ನನಗೆ ಮಕ್ಕಳಿಗೆ ಒಂದು ಸಣ್ಣ ಕಥೆಯನ್ನು ಹೇಳಬೇಕು ಅಂತ ಅನಿಸ್ತಾ ಇದೆ. ಅಕ್ಬರ್ ಮತ್ತು ಬೀರ್ಬಲ್ನ ಹೆಸರು ಯಾರು ಕೇಳಿಲ್ಲ? ಎಲ್ಲರೂ ಕೇಳಿದ್ದೀರಿ ಅಲ್ವಾ? ಅಕ್ಬರ್ ಮತ್ತು ಬೀರ್ಬಲ್ನ ಕಥೆಗಳನ್ನು ಎಲ್ಲರೂ ಕೇಳಿರ್ತೀರಿ. ಅಕ್ಬರ್ ಬಾದ್ಶಾಹ ದೆಹಲಿಯಲ್ಲಿ ರಾಜ್ಯಭಾರವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಒಬ್ಬ ಸುಂದರವಾದ ಶಿಲ್ಪಿ ಆ ಒಂದು ಆಸ್ಥಾನಕ್ಕೆ, ಅಕ್ಬರ್ನ ಆಸ್ಥಾನಕ್ಕೆ 3 ವಿಗ್ರಹಗಳನ್ನು ತರ್ತಾನೆ. 3 ವಿಗ್ರಹಗಳನ್ನು ಆತ ತೆಗೆದುಕೊಂಡು ಬರ್ತಾನೆ. ಆ ವಿಗ್ರಹಗಳು ಒಂದೇ ತರನಾಗಿರ್ತಕ್ಕಂತಹ ಲೋಹದಲ್ಲಿರುತ್ತೆ, ಒಂದೇ ತೂಕ, ಒಂದೇ ವಿನ್ಯಾಸ, ಒಂದೇ ರೀತಿಯಾದಂತಹ
ಒಂದು ಕೆತ್ತನೆ ಅದರಲ್ಲಿ ಇರುತ್ತೆ. ಆವಾಗ ಆ ಒಂದು ಶಿಲ್ಪಿ ಮಹಾರಾಜನ ಎದುರಿಗೆ ಅದನ್ನು ಆ ವಿಗ್ರಹಗಳನ್ನು ತಂದಿಟ್ಟು ಮಹಾರಾಜನಿಗೆ ವಿನ್ನವಿಸ್ಕೊಳ್ತಾನೆ. ಮಹಾರಾಜ, ನಾನು ಈ 3 ವಿಗ್ರಹಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದರ ಆಕಾರದಲ್ಲಾಗಲಿ, ಇದರ ತೂಕದಲ್ಲಾಗಲಿ, ಇದರ ಲೋಹದಲ್ಲಾಗಲಿ, ಇದರ ಕಲೆಯಲ್ಲಾಗಲಿ ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಆದರೆ ಇದರ ಬೆಲೆಯಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಮಹಾರಾಜರು ತಮ್ಮ ಸಭಿಕರಲ್ಲಿ ಏನು ಪಂಡಿತರಿದ್ದಾರೆ ಅವರ ಮೂಲಕ ಈ ವಿಗ್ರಹಗಳನ್ನು ಪರೀಕ್ಷೆ ಮಾಡಿ ಇವುಗಳಿಗೆ ಬೇರೆ ಬೇರೆಯಾಗಿರ್ತಕ್ಕಂತಹ ಬೆಲೆಯನ್ನು ನಿಗದಿ ಮಾಡಿ ನನಗೆ ಬೆಲೆಯನ್ನು ಕೊಟ್ಟು ವಿಗ್ರಹಗಳನ್ನು ನಿಮ್ಮ ಸ್ವತ್ತಾಗಿಸ್ಕೊಳ್ಬೇಕು ಅಂತ ಹೇಳಿ ಆ ಶಿಲ್ಪಿ ಯಾರ ಹತ್ರ ಕೇಳ್ತಾನೆ? ಬಾದ್ಶಾಹನ ಹತ್ರ ಕೇಳ್ತಾನೆ, ಅಕ್ಬರ್ನ ಹತ್ರ. ಆವಾಗ ಅಕ್ಬರ್ ಏನು ಮಾಡ್ತಾನೆ, ಬಾದ್ಶಾ ಪರೀಕ್ಷೆಗೆ ಒಳಪಡಿಸಿ ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಆ ಒಂದು ಆಸ್ಥಾನದಲ್ಲಿರ್ತಕ್ಕಂತಹ ಎಲ್ಲ ಪಂಡಿತರು ಎಲ್ಲರೂ ಕೂಡ ಆ ವಿಗ್ರಹಗಳನ್ನು ಪರೀಕ್ಷೆ ಮಾಡ್ತಾರೆ. ತೂಕದಲ್ಲಿ ವ್ಯತ್ಯಾಸ ಇಲ್ಲ, ಕಲೆಯಲ್ಲಿ ವ್ಯತ್ಯಾಸ ಇಲ್ಲ, ಲೋಹದಲ್ಲಿ ವ್ಯತ್ಯಾಸ ಇಲ್ಲ, ಅಳತೆಯಲ್ಲಿ ವ್ಯತ್ಯಾಸ ಇಲ್ಲ, ಯಾವುದರಲ್ಲೂ ವ್ಯತ್ಯಾಸ ಕಾಣ್ತಾ ಇಲ್ಲ. ಬಹಳ ಪರೀಕ್ಷೆ ಮಾಡಿ ನೋಡಿ ಎಲ್ಲರಿಗೂ ಉತ್ತರ ಒಂದೇ ಆಗಿರುತ್ತೆ. ಮಹಾರಾಜ, ಈ ಶಿಲ್ಪಿಗಳು ಏನು ಹೇಳ್ತಾ ಇದ್ದಾರೆ ಹಾಗೆ ಬೇರೆ ಬೇರೆ ಬೆಲೆಯನ್ನು ನಿಗದಿಪಡಿಸ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಒಂದು ಎಳೆಯಷ್ಟು ವ್ಯತ್ಯಾಸವಿಲ್ಲ. ಆದ್ದರಿಂದ ಇವುಗಳಿಗೆಲ್ಲ ಒಂದೇ ಬೆಲೆಯನ್ನು ನಿಗದಿ ಮಾಡಿ ವಿಗ್ರಹಗಳನ್ನು ಕೊಂಡ್ಕೊಳ್ಬೇಕಾಗಿ ವಿನಂತಿ ಅಂತ ಹೇಳ್ತಾರೆ. ಆದರೆ ಶಿಲ್ಪಿ ಹೇಳಿರ್ತಾನೆ, ಈ ವಿಗ್ರಹಗಳು ಎಲ್ಲ ರೀತಿಯಲ್ಲೂ ಒಂದೇ ತೆರನಾಗಿದ್ದರೂ ಇದರ ಬೆಲೆ ಬೇರೆ ಬೇರೆ ಇದೆ, ಅದನ್ನು ನಿಗದಿಪಡಿಸ್ಕೊಡ್ಬೇಕು ಅಂತ ಹೇಳುತ್ತೆ. ಆವಾಗ ಆ ಶಿಲ್ಪಿಗೆ ಮಹಾರಾಜ, ನೋಡಪ್ಪ, ಎಲ್ಲ ನಮ್ಮ ಪಂಡಿತರು ಪರೀಕ್ಷೆ ಮಾಡಿ ಆಗಿದೆ, ಒಂದೇ ಥರನಾದ ಬೆಲೆಯನ್ನು ನೀನು ತಗೊಂಡು ವಿಗ್ರಹಗಳನ್ನು ಇಲ್ಲಿ ಇಟ್ಟು ಹೋಗು ಅಂತ ಹೇಳ್ತಾನೆ. ಅದನ್ನು ಶಿಲ್ಪಿ ಒಪ್ಕೊಳ್ಳೋದಿಲ್ಲ. ಮಹಾರಾಜರೇ, ನಾನು ಮೊದಲೇ ತಿಳಿಸಿದ್ದೀನಿ, ಇವತ್ತು ಬೇರೆ ಬೇರೆ ಬೆಲೆ, ಆ ಬೇರೆ ಬೇರೆ ಬೆಲೆಯನ್ನೇ ಕೊಡಬೇಕು ಅಂತ ಹೇಳಿ ಮತ್ತೆ ಭಿನ್ನವಿಸ್ತಾನೆ. ಆವಾಗ ಕೊನೆಗೆ ಅಕ್ಬರ್ ಏನು ಮಾಡ್ತಾನೆ, ಬೀರ್ಬಲ್ನ ಕಡೆ ಮುಖ ಮಾಡಿ, ಬೀರ್ಬಲ್ ನೀನು ಪರೀಕ್ಷೆ ಮಾಡು ಅಂತ ಹೇಳ್ತಾನೆ ಕೊನೆಯಲ್ಲಿ. ಆವಾಗ ಬೀರ್ಬಲ್ ಹೇಳ್ತಾನೆ, ಅವನು ಬಂದು ನೋಡ್ತಾನೆ ವಿಗ್ರಹಗಳನ್ನು, ಯಾವುದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಆತನಿಗೂ ಕಾಣೋದಿಲ್ಲ. ಆವಾಗ ಬೀರ್ಬಲ್ ಏನು ಮಾಡ್ತಾನೆ, ಮಹಾರಾಜರೇ, 3 ದಿನಗಳ ಕಾಲ ಈ ವಿಗ್ರಹಗಳನ್ನು ನಾನು ಮನೆಗೆ ಕೊಂಡೊಯ್ತಕ್ಕಂತಹ ಒಂದು ಅಪ್ಪಣೆಯನ್ನು ಕೊಡಬೇಕು. ನಾನು ಪ್ರಯತ್ನಿಸ್ತೇನೆ ಇವುಗಳಿಗೆ ಬೇರೆ ಬೇರೆ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಅಂತ ಹೇಳಿ ಹೇಳ್ತಾನೆ. ಶಿಲ್ಪಿ ಆಗಬಹುದು ಅಂತಾನೆ. ಹಾಗೆ ಅಕ್ಬರ್ ಕೂಡ ಆಗಬಹುದು, 3 ದಿನ ಇವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ಬೀರ್ಬಲ್ 3 ದಿನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ. ವಿಗ್ರಹಗಳನ್ನು ತೆಗೆದುಕೊಂಡು ಹೋಗಿ ಆ ವಿಗ್ರಹಗಳನ್ನು ಎಲ್ಲ ರೀತಿಯಲ್ಲಿ ಪರೀಕ್ಷೆ ಮಾಡಿದರೂ ಎಲ್ಲ ರೀತಿಯಲ್ಲೂ ಒಂದೇ ಇದೆ. ಲೋಹದಲ್ಲಿ ವ್ಯತ್ಯಾಸ ಇಲ್ಲ, ಕಲೆಯಲ್ಲಿ ವ್ಯತ್ಯಾಸ ಇಲ್ಲ, ತೂಕದಲ್ಲಿ ವ್ಯತ್ಯಾಸ ಇಲ್ಲ, ಅದರ ಒಂದು ಎತ್ತರ ಅಗಲ ಯಾವುದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಎಲ್ಲವೂ ಒಂದೇ ರೀತಿಯಾಗಿದೆ ವಿಗ್ರಹಗಳು. 3 ದಿನಗಳು ಕಳೀತಾ ಬರ್ತದೆ. 4ನೇ ದಿವಸ ಅರಮನೆಗೆ ವಿಗ್ರಹಗಳನ್ನು ವಾಪಸ್ ಮಾಡಬೇಕು. ಆ ವಾಪಸ್ ಮಾಡಬೇಕಾದಂತಹ ಸಮಯದಲ್ಲಿ ಕೊನೆಯ ಕ್ಷಣದಲ್ಲಿ ಬೀರ್ಬಲ್ ಇನ್ನೊಂದು ಪರೀಕ್ಷೆಯನ್ನು ಮಾಡಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಒಂದು ತಂತಿ ಬಿದ್ದಿರುತ್ತೆ ಕೆಳಗಡೆ. ಆ ತಂತಿಯನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಆ ವಿಗ್ರಹಗಳ ಒಂದು ಕಿವಿಯಲ್ಲಿ ಒಂದು ರಂಧ್ರ ಕಾಣಿಸ್ತದೆ, ಕಿವಿಯಲ್ಲಿ ಒಂದು ತೂತು ಕಾಣಿಸ್ತದೆ. ಆವಾಗ ಮೊದಲನೇ ವಿಗ್ರಹದ ಕಿವಿಯಲ್ಲಿ ಆ ತಂತಿಯನ್ನು ತೂರಿಸ್ತಾನೆ. ಬಲಗಡೆ ಕಿವಿಯಲ್ಲಿ ತಂತಿಯನ್ನು ತೂರಿಸ್ತಾನೆ. ಆ ತಂತಿಯನ್ನು ಹಾಕಿದಾಗ ಅದು ಎಡಗಡೆ ಕಿವಿಯಲ್ಲಿ ಹಾಸಿ ಹೊರಗೆ ಬರುತ್ತೆ ಆ ತಂತಿ. ಅಂದ್ಕೊಂಡು ಅದೇ ಪ್ರಯೋಗವನ್ನು 2ನೇ ವಿಗ್ರಹಕ್ಕೆ ಮಾಡ್ತಾನೆ. 2ನೇ ವಿಗ್ರಹದ ಕಿವಿಗೆ ತಂತಿಯನ್ನು ತೂರಿಸ್ತಾನೆ. ಅದು ಬಾಯಲ್ಲಿ ಹಾಸಿ ಹೊರಗಡೆ ಬರುತ್ತೆ ತಂತಿ. ಹಾಗೆ ಅದೇ ಪ್ರಯೋಗವನ್ನು 3ನೇ ವಿಗ್ರಹಕ್ಕೆ ಮಾಡ್ತಾನೆ. 3ನೇ ವಿಗ್ರಹಕ್ಕೆ ಮಾಡುವಾಗ ಆ ಒಂದು ತಂತಿ ಬಾಯಲ್ಲಿ, ಕಿವಿಯಲ್ಲಿ ಹಾಕಿದ ತಂತಿ ಬಾಯಲ್ಲೂ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ, ಅದು ತಂತಿ ಒಳಗಡೆ ಹೋಗ್ತದೆ. ಆವಾಗ ವಿಗ್ರಹಗಳನ್ನು ಒಂದು ಬಟ್ಟೆಯಲ್ಲಿ ಸುತ್ಕೊಂಡು ಅರಮನೆಗೆ ತಗೊಂಡು ಹೋಗ್ತಾನೆ, ಆಸ್ಥಾನಕ್ಕೆ ತಗೊಂಡು ಹೋಗ್ತಾನೆ ಬೀರ್ಬಲ್. ತಗೊಂಡು ಹೋಗಿ ಮಹಾರಾಜರ ಎದುರಿಗೆ ಮೊದಲನೇ ವಿಗ್ರಹವನ್ನು ತೆಗೆದು
ಮಹಾರಾಜ ಇದು ಮೊದಲನೇ ವಿಗ್ರಹ, ನಂತರ ಇದು ಎರಡನೇ ವಿಗ್ರಹ, ನಂತರ ಇದು ಮೂರನೇ ವಿಗ್ರಹ ಅಂತ ಹೇಳಿ ಇಡ್ತಾನೆ. ಇಟ್ಟು ಮಹಾರಾಜ ಇವುಗಳಿಗೆಲ್ಲ ಬೇರೆ ಬೇರೆ ಬೆಲೆ ಇದೆ. ಮೊದಲನೇ ವಿಗ್ರಹಕ್ಕೆ 1,000 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿದ್ದೀನಿ. ಎರಡನೇ ವಿಗ್ರಹಕ್ಕೆ 10,000 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿದ್ದೀನಿ. ಮೂರನೇ ವಿಗ್ರಹಕ್ಕೆ 10 ಲಕ್ಷ ರೂಪಾಯಿಗಳ ಬೆಲೆಯನ್ನು ನಿಗದಿ ಮಾಡಿರ್ತೀನಿ. ಇವುಗಳನ್ನು ಕೊಟ್ಟು ಈ ವಿಗ್ರಹವನ್ನು ನಾವು ಉಳಿಸ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾನೆ. ಹೇಳಿದಾಗ ಮಹಾರಾಜನಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲಿರುವಂತಹ ಎಲ್ಲ ವಿದ್ವಾಂಸರಿಗೆ ಆಶ್ಚರ್ಯ ಆಗುತ್ತೆ, ಪಂಡಿತರಿಗೆ. ಏನು ಇದರ ಗೂಢಾರ್ಥ, ಯಾಕೆ ಇಷ್ಟೊಂದು ಬೆಲೆಯಲ್ಲಿ ಅಂತರ ಅಂತ ಮಹಾರಾಜ ಕೇಳ್ತಾನೆ. ಆವಾಗ ಯಥಾ ಪ್ರಕಾರ ಒಂದು ತಂತಿಯನ್ನು ತೆಗೆದುಕೊಂಡು ಆ ಬೀರ್ಬಲ್ ಏನು ಮಾಡ್ತಾನೆ, ಮೊದಲನೇ ವಿಗ್ರಹದ ಒಂದು ಕಿವಿಗೆ ತೂರಿಸ್ತಾನೆ. ಬಲಗಡೆ ಕಿವಿಯಲ್ಲಿ ಹಾಕಿದ ತಂತಿ ಎಲ್ಲಿ ಬಂತು? ಎಡಗಡೆ ಕಿವಿಯಲ್ಲಿ ಬಂತು. ಆವಾಗ ಮತ್ತೆ ಅದನ್ನೇ ಎರಡನೇ ವಿಗ್ರಹಕ್ಕೆ ಹಾಕ್ತಾನೆ. ಬಲಗಡೆ ಕಿವಿಯಲ್ಲಿ ಹಾಕಿದಂಥ ತಂತಿ ಎಲ್ಲಿ ಬಂತು? ಬಾಯಲ್ಲಿ ಬಂತು. ಅದೇ ಪ್ರಕಾರವಾಗಿ ಮೂರನೇ ವಿಗ್ರಹಕ್ಕೆ ಆ ತಂತಿಯನ್ನು ಆತ ತೂರಿಸ್ತಾನೆ. ಅದೆಲ್ಲಿ ಬಂತು? ಎಲ್ಲೂ ಬರಲಿಲ್ಲ, ಅದು ಒಳಗಡೆ ಹೋಯಿತು. ಆವಾಗ ಏನು ಇದರ ಅರ್ಥ ಅಂತ ಮಹಾರಾಜ ಕೇಳುವಾಗ ಹೇಳ್ತಾನೆ, ಬಂದಿರುವಂತಹ ಸಭಿಕರಲ್ಲಿ ಈ 3 ವಿಧವಾದಂತಹ ವ್ಯಕ್ತಿಗಳು ಬಂದಿರ್ತಾರೆ. ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ಕೇಳಬೇಕು. ಇದನ್ನ ಇಷ್ಟರವರೆಗೂ ನಾವು ಪೂಜ್ಯರ ಒಂದು ಆಶೀರ್ವಚನವನ್ನು ಕೇಳಿದ್ದೀವಿ, ದಿನನಿತ್ಯ ಕೇಳ್ತಾನೆ ಇರ್ತೀವಿ, ದಿನನಿತ್ಯ ಪಾಠ ಪ್ರವಚನಗಳನ್ನು ನಾವು ಆಲಿಸ್ತಾನೆ ಇರ್ತೀವಿ. ಆಗ ಬೀರ್ಬಲ್ ಹೇಳ್ತಾನೆ, ಬಂದಿರುವಂತಹ ಸಭಿಕರಲ್ಲಿ ಈ 3 ವಿಧವಾದಂತಹ ಜನ ಬಂದಿರ್ತಾರೆ. ಒಬ್ಬರು ಎಡದೇ ಕಿವಿಯಲ್ಲಿ, ಮೊದಲನೇ ವರ್ಗದ ಜನ ಬಲದೇ ಕಿವಿಯಲ್ಲಿ ಕೇಳಿದರೆ ಅದನ್ನು ಎಡದೇ ಕಿವಿಯಲ್ಲಿ ಬಿಟ್ಟರೆ ಮುಗಿದೋಯ್ತು, ಅಲ್ಲೇ ಕೇಳಿ ಅಲ್ಲೇ ಬಿಡೋದು. ಅದು ಮೊದಲನೇ ವರ್ಗದ ಜನ. ಎರಡನೇ ವರ್ಗದ ಜನ ಕಿವಿಯಲ್ಲಿ ಕೇಳ್ತಾರೆ, ಅದನ್ನು ಬಾಯಲ್ಲಿ ಇನ್ನೊಬ್ಬರಿಗೆ ಹೇಳುವವರೆಗೂ ಇಟ್ಕೊಂಡಿರ್ತಾರೆ. ಎಲ್ಲಿ ಹೋಗಿದ್ದೆ? ಸಿದ್ಧಗಂಗೆ ಮಠಕ್ಕೆ ಜಾತ್ರೆಗೆ ಹೋಗಿದ್ದೆ, ಸಭೆಯಲ್ಲಿ ಕೂತಿದ್ದೆ, ನಿಮಗೆ ಪೂಜ್ಯರಿದ್ದರು, ಇಂತಹ ಅತಿಥಿಗಳು ಬಂದಿದ್ದರು, ಇಂಥವರು ಇಂಥ ಕಥೆಯನ್ನು ಹೇಳಿದರು, ಇಂತಹ ಸಂಸ್ಕಾರವನ್ನು ಹೇಳಿದರು, ಇಂತಹ ವಿಷಯಗಳನ್ನು ಅಲ್ಲಿ ಚರ್ಚಿಸಲಾಯಿತು, ಇಂಥ ವಿಷಯಗಳನ್ನು ಹೇಳಿದರು ಅಂತ ಎಲ್ಲ ಹೇಳಿ ಅದನ್ನು ಅಲ್ಲಿಗೆ ಮರೆತು ಬಿಡುವಂಥದ್ದು. ಮೂರನೆಯ ವಿಗ್ರಹ ಕಿವಿಯಲ್ಲಿ ಹಾಕಿದ ತಂತಿ ಎಲ್ಲಿಯೂ ಬರಲಿಲ್ಲ. ಅಂದರೆ ಆತ ಅದನ್ನು ಹೊರಗೆಡವುದೇನೆ ಅಥವಾ ಅದನ್ನು ಹೊರಹಾಕಿ ಮರೆಯದೇನೆ ತನ್ನೊಳಗೆ ಅದನ್ನು ಇಟ್ಕೊಂಡು ಅದನ್ನು ನಿಧಿಧ್ಯಾಸನ ಮಾಡ್ತಾ, ಮನನ ಮಾಡ್ತಾ, ನಿಧಿಧ್ಯಾಸನ ಮಾಡ್ತಾ, ಅದನ್ನು ಅಭ್ಯಾಸ ಮಾಡ್ತಾ, ಅದನ್ನು ಆಚರಣೆಗೆ ತಂದುಕೊಳ್ತಾನಲ್ಲ, ಅವನು ಮೂರನೆಯ ಸಾಲಿಗೆ ಸೇರಿದಂತಹ ವ್ಯಕ್ತಿ. ಹಾಗೆ ನಾವು ದಿನನಿತ್ಯ ಪಾಠ ಪ್ರವಚನಗಳನ್ನು ಕೇಳ್ತೀವಿ, ದಿನನಿತ್ಯ ಉಪದೇಶಗಳನ್ನು ಕೇಳ್ತೀವಿ, ದಿನನಿತ್ಯ ಒಳ್ಳೆಯ ಸಂಸ್ಕಾರಗಳನ್ನು ನಾವು ನೋಡ್ತೀವಿ, ಕಲಿತೀವಿ. ಇದೇ ರೀತಿ ನಾವು ಮಾಡ್ತಾ ಇರ್ತೀವಿ. ಒಂದು ಕೇಳಿ ಬಿಡುವಂಥದ್ದು, ಇನ್ನೊಂದು ಕೇಳಿ ಸ್ವಲ್ಪ ಸಮಯ ಇಟ್ಕೊಳ್ಳೋದು ಅಥವಾ ಇನ್ನೊಬ್ಬರಿಗೆ ಹೇಳೋದೋ ಮರೆಯೋದು. ಮೂರನೇದ್ದು ಕೇಳಿ ಅದನ್ನು ನಿತ್ಯ ಅಭ್ಯಾಸದಲ್ಲಿ ಮನನ ಮಾಡ್ತಾ 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 ಅದನ್ನು ನಿತ್ಯ ಅಭ್ಯಾಸ ಆಚರಣೆಯನ್ನು ಮಾಡುವಂಥದ್ದು. ಆಗ ಮೊದಲನೆಯ ವಿಗ್ರಹಕ್ಕೆ ಎಷ್ಟು ಬಹುಮಾನ? 1,000 ರೂಪಾಯಿ. ಎರಡನೆಯ ವಿಗ್ರಹಕ್ಕೆ 10,000, ಮೂರನೆಯ ವಿಗ್ರಹಕ್ಕೆ 10 ಲಕ್ಷ ರೂಪಾಯಿ. ನಾವೆಲ್ಲ ಎಂತಹ ಗೊಂಬೆಯಾಗಬೇಕು? 10 ಲಕ್ಷ ರೂಪಾಯಿಗಳ ಗೊಂಬೆಯಾಗಬೇಕು. 10 ಲಕ್ಷ ರೂಪಾಯಿಗಳ ಗೊಂಬೆ ಆದರೆ ಪೂಜ್ಯರು ನಮಗೆಲ್ಲ ಇಲ್ಲಿ ಆಶ್ರಯವನ್ನು ಕೊಟ್ಟು, ಅನ್ನ ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಸಂಸ್ಕಾರವನ್ನು ಕೊಟ್ಟಿದ್ದು ಏನಾಗುತ್ತೆ? ಸಾರ್ಥಕವಾಗುತ್ತೆ. ಅಂತಹ ಒಂದು 10 ಲಕ್ಷ ರೂಪಾಯಿಗಳ ಗೊಂಬೆ ನಾವೆಲ್ಲರೂ ಆಗಬೇಕು. ನಾವೆಲ್ಲರೂ 10 ಲಕ್ಷ ರೂಪಾಯಿ ಗೊಂಬೆ ಆಗಬೇಕೇ ಹೊರತು 10,000 ರೂಪಾಯಿ ಅಥವಾ 1,000 ರೂಪಾಯಿ ಗೊಂಬೆಗಳು ಆಗಬಾರದು. ನಾವೆಲ್ಲ 10 ಲಕ್ಷ ರೂಪಾಯಿ ಗೊಂಬೆನೇ ಆಗಬೇಕು. ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಗೊಂಬೆಗಳಾದರೆ ಇನ್ನೂ ಸಂತೋಷ. ಹೀಗೆ ಒಂದು ಮಹತ್ವ ಗುರುವಿಂದ ಇರ್ತಕ್ಕಂಥದ್ದು. ಗುರುಸ್ಥಾನದಲ್ಲಿ ನಾವಿರುವಾಗ ನಮಗೆ ಯಾವುದರ ಕೊರತೆಯೂ ಇರೋದಿಲ್ಲ. ನಮಗೆ ಗುರುಗಳ ಕೃಪಾಛತ್ರದಲ್ಲಿರುವಾಗ ನಮಗೆ ಎಲ್ಲವನ್ನೂ ಗುರುಗಳು ನೋಡ್ತಾ ಇರ್ತಾರೆ. ತಂದೆಯೂ ಗುರು, ತಾಯಿಯೂ ಗುರು, ಬಂಧುವೂ ಗುರು,
ಬಳಗವೂ ಗುರು, ನಮ್ಮೆಲ್ಲ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥದ್ದು ಗುರು. ಗುರುವಿನಿಂದ ಅಧಿಕವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹರ ಮುನಿದರೆ ಕಾಯುವ ಗುರು ಕಾಯುವನು, ಗುರು ಮುನಿದರೆ ಯಾರೂ ಕಾಯೋದಿಲ್ಲ. ದೇವರೇನಾದರೂ ಸಿಟ್ಕೊಂಡ್ಬಿಟ್ರೆ ಒಂದು ವೇಳೆ ಅದನ್ನು ನಾವು ಗುರುಗಳ ಹತ್ರ ಹೋದರೆ ಸಾಕಂತೆ. ದೇವರಿಗೆ ಒಂದು ಹೇಳಿ ಅವ್ರೇನು ಮಾಡಿಬಿಡ್ತಾರೆ, ಸಮಾಧಾನ ಮಾಡಿಬಿಡ್ತಾರೆ. ಆದರೆ ಗುರುಗಳು ಸಿಟ್ಕೊಂಡ್ರೆ ಅದನ್ನು ದೇವರು ಕೂಡ ಅಲ್ಲಿ ಮಧ್ಯೆ ಬಂದು ಅವರನ್ನು ಶಾಂತಿ ಮಾಡೋದಾಗಲಿ, ಅವರ ಕೃಪೆಯನ್ನು ನಮಗೆ ಕೊಡೋದಾಗಲಿ ಮಾಡಿಸಲಿಕ್ಕೆ ಸಾಧ್ಯ ಇರುವಂತೆ. ಅಂತಹ ಗುರುಗಳ ಒಂದು ಕೃಪಾಶ್ರಯದಲ್ಲಿ ನೀವುಗಳೆಲ್ಲರೂ ಕೂಡ ಬೆಳೀತಾ ಇರ್ತಕ್ಕಂಥದ್ದು ನಮಗೆ ನಿಜವಾಗಲೂ ಕೂಡ ನಮ್ಮ ವಿಜಯಪುರದ ಪೂಜ್ಯರು ಹೇಳಿದ ರೀತಿಯಲ್ಲಿ ನಮ್ಮ ಸುಕೃತ ಫಲ, ನಮ್ಮ ಸೌಭಾಗ್ಯ. ಅಂತಹ ಸೌಭಾಗ್ಯ ವಿಶೇಷದಿಂದಾಗಿ ನಮಗೆಲ್ಲ ಈ ಒಂದು ಪುಣ್ಯ ಮಹಾತ್ಮರು, ಎಷ್ಟೋ ಜನ ಮಹಾತ್ಮರು ಈ ಒಂದು ನೆಲವನ್ನು ಓಡಾಡಿದ್ದಾರೆ, ತುಳಿದಿದ್ದಾರೆ. ಇಲ್ಲಿಯ ಒಂದು ಧೂಳು ಕೂಡ ನಮ್ಮ ಮೇಲೆ ಬಿದ್ದರೆ ನಾವು ಪವಿತ್ರರಾಗ್ತೀವಿ. ಅದಕ್ಕೊಂದು ಇದು ಹೇಳಬೇಕು ಅಂದರೆ 1924ನೇ ಇಸ್ವಿಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿವೇಶನ ನೆರವೇರ್ತದೆ. ಕಾಂಗ್ರೆಸ್ ಅಧಿವೇಶನ ನಡೀತದೆ. ಅದರಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಬೆಳಗಾವಿನಲ್ಲಿ 1924ನೇ ಇಸ್ವಿಲಿ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಆ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಅವರು ದಿನನಿತ್ಯ ಬೆಳಗ್ಗೆ 4 ಗಂಟೆಗೆ ಅವರು ಎದ್ದು ಅವರು ವಾಕಿಂಗ್ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಹಾಗೆ ಎದ್ದು ವಾಕಿಂಗ್ ಮಾಡ್ತಾ ಹೋಗಬೇಕಾದ್ರೆ ನಮ್ಮ ಕರ್ನಾಟಕದ ಗಾಂಧಿ ಅಂತ ಹೆಸರಾಗಿರ್ತಕ್ಕಂಥವ್ರು ಶರಣರಾದ ಹರ್ಡೇಕರ್ ಮಂಜಪ್ಪನವರು, ಅವರ ಹೆಸರು ಬಹಳ ಅಜರಾಮರವಾಗಿರ್ತಕ್ಕಂಥದ್ದು. ಅವರು ಗಾಂಧೀಜಿಯವ್ರ ಜೊತೆಗೆ ನಡಿಗೆಗೆ ಸೇರ್ಕೊಂಡು ಅವರು ವಾಕಿಂಗ್ ಮಾಡ್ತಾ ಹೋಗ್ತಾ ಮಂಜಪ್ಪನವರು ಗಾಂಧೀಜಿಯವ್ರನ್ನ ಕೇಳ್ತಾರೆ, ಗಾಂಧೀಜಿ, ಬಾಪೂಜಿ, ನಿಮ್ಮ ದೃಷ್ಟಿಯಲ್ಲಿ ದೇವರಂದ್ರೆ ಯಾರು, ದೇವರಂದ್ರೆ ಏನು ಅಂತ ಕೇಳ್ತಾರೆ. ಆವಾಗ ಗಾಂಧೀಜಿಯವರು, ನನ್ನ ದೃಷ್ಟಿಯಲ್ಲಿ ಸತ್ಯವೇ ದೇವರು, ಸತ್ಯವನ್ನು ಬಿಟ್ಟರೆ ಬೇರೆ ಯಾವುದು ದೇವರಲ್ಲ, ಸತ್ಯ ಅಂದರೆ ದೇವರು, ದೇವರೇ ಸತ್ಯ, ಸತ್ಯವನ್ನು ಹೊರತಾಗಿ ಇನ್ಯಾವುದೂ ನನ್ನ ದೃಷ್ಟಿಯಲ್ಲಿ ದೇವರಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕಾದ್ರೆ ಮಂಜಪ್ಪನವರು ಬಸವಣ್ಣವ್ರ ಬಗ್ಗೆ ಗಾಂಧೀಜಿಯವರಿಗೆ ಹೇಳ್ತಾ ಇರ್ತಾರೆ. ಆವಾಗ ಗಾಂಧೀಜಿಯವರು ಮಂಜಪ್ಪನವ್ರನ್ನ ಕುರಿತು ಕೇಳ್ತಾರೆ, ಬಸವಣ್ಣನವರ ದೃಷ್ಟಿಯಲ್ಲಿ ದೇವರಂದ್ರೆ ಏನು, ದೇವರಂದ್ರೆ ಯಾರು ಅಂತ ಕೇಳ್ತಾರೆ. ಆವಾಗ ಮಂಜಪ್ಪನವರು ಹೇಳ್ತಾರೆ, ನಿಮ್ಮ ದೃಷ್ಟಿಯಲ್ಲಿ ಸತ್ಯ ದೇವರು, ಬಸವಣ್ಣನವರ ದೃಷ್ಟಿಯಲ್ಲಿ ಸತ್ಯದಂತೆ ನುಡಿಯುವುದು, ನುಡಿದಂತೆ ನಡೆಯುವುದು ದೇವರು. ಬರೀ ಸತ್ಯ ದೇವರಲ್ಲ, ಸತ್ಯದಂತೆ ನುಡಿಯಬೇಕು, ಸತ್ಯವನ್ನೇ ನುಡಿಯಬೇಕು, ನುಡಿದಂತೆ ನಡೀಬೇಕು. ಸತ್ಯವನ್ನೇ ನುಡಿ, ನುಡಿದದ್ದನ್ನೇ ನಡಿ. ಆ ನಡೆ ನುಡಿ ಒಂದಾಗಿರ್ಬೇಕು. ಅದು ಬಸವಣ್ಣವ್ರ ದೃಷ್ಟಿಯಲ್ಲಿ ದೇವರು ಅಂತ ಹೇಳ್ತಾರೆ ಮಂಜಪ್ಪನವರು. ಆವಾಗ ಗಾಂಧೀಜಿಯವರು ಆ ಮಣ್ಣನ್ನು ತೆಗೆದು ಅವ್ರ ತಲೆ ಮೇಲೆ ಹಾಕೊಳ್ತಾರೆ. ಈ ಮಣ್ಣು ಬಸವಣ್ಣ ತುಳಿದಂತಹ ಮಣ್ಣು, ಈ ಮಣ್ಣು ಸತ್ಯವನ್ನು ತೋರಿಸಿಕೊಟ್ಟಂತಹ ಮಣ್ಣು ಅಂತ ಹೇಳಿ ಬಸವಣ್ಣವರು ಆ ಧೂಳನ್ನು ತೆಗೆದು ತಲೆ ಮೇಲೆ ಹಾಕೊಂಡ್ರಂತೆ ಗಾಂಧೀಜಿಯವರು. ಹಾಗೆ ಈ ಸಿದ್ಧಗಂಗೆ ಪುಣ್ಯ ಭೂಮಿಯಲ್ಲಿ ಏನು ನಾವು ಓಡಾಡ್ತಾ ಇದ್ದೀವಿ, ಕೂತಿದ್ದೀವಿ, ನಿಂತಿದ್ದೀವಿ, ಇಲ್ಲಿ ಎಷ್ಟು ಜನ ಮಹಾತ್ಮರು ಪಾದಸ್ಪರ್ಶ ಮಾಡಿದ್ದಾರೆ. ಎಂತೆಂಥ ಮಹಾತ್ಮರು, ಗೋಸಲ ಸಿದ್ದೇಶ್ವರರು, ಸಿದ್ಧಲಿಂಗೇಶ್ವರರು, ಅಟವಿ ಶಿವಯೋಗಿಗಳು, ಉದ್ಧಾನ ಶಿವಯೋಗಿಗಳು, ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು, ಅವರ ನಿತ್ಯ ಪಾದಸ್ಪರ್ಶದಿಂದ ಇಲ್ಲಿಯ ಪ್ರತಿಯೊಂದು ಧೂಳು ಭಸ್ಮವೇ. ಈಗ ಬುದ್ಧಿಯವರು ಹೇಳ್ತಾ ಇದ್ರಲ್ಲ, ಈ ಸುಣ್ಣ ಭಸ್ಮ ಆಯಿತು ಅಂತ ಹೇಳಿ ಇಲ್ಲಿಯ ಪ್ರತಿಯೊಂದು ಧೂಳು ಕಣವೂ ಕೂಡ ಭಸ್ಮವೇ ಆಗಿರುವಂಥದ್ದು. ಅಂತಹ ಭಸ್ಮದಲ್ಲಿ ನಾವು ನಿತ್ಯ ಓಡಾಡ್ತೀವಿ, ಮಲಗ್ತೀವಿ, ಹೇಳ್ತೀವಿ, ಏನೆಲ್ಲ ಮಾಡ್ತೀವಿ. ನಾವು ಎಷ್ಟು ಪುಣ್ಯವಂತರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಭಾಗ್ಯ ನಮಗೆ ಎಲ್ಲರಿಗೂ ಸಿಕ್ಕಿರುವಂಥದ್ದು. ಅದನ್ನು ನಾವು ಅರ್ಥಕೊಂಡು ನಿತ್ಯ ಜೀವನದಲ್ಲಿ ನಡೆನುಡಿ ಒಂದಾಗಿ ಆ ಗುರುಕೃಪೆಗೆ ಪಾತ್ರರಾಗಬೇಕು. ಗುರು ಸೇವೆಯನ್ನು ಮಾಡ್ತಾ, ಕ್ಷೇತ್ರದ ಸೇವೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಅವರನ್ನು ಮಹಾಕೃಪೆಗೆ ಪಾತ್ರರಾಗಬೇಕು. ಇಲ್ಲಿ ಈ ಒಂದು ಇಂತಹ ದೊಡ್ಡ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥದ್ದು ಅದು ಬಹಳ ದೊಡ್ಡ ವಿಷಯ. ನನಗೆ ಜಾತ್ರೆಗೆ ಬರಬೇಕು ಅನ್ನೋ ಆಸೆ ಇತ್ತು. ಈಗ ಸಾಮಾನ್ಯ ಜನರು ಎಲ್ಲಿ ಯಾವ ಜಾತ್ರೆ ಬೇಕಾದರೂ ಅವ್ರು ಹೋಗ್ಬಿಡ್ಬೋದು. ಆದರೆ ಕಾವಿ ಧರಿಸಿದವರು ಯಾವ ಜಾತ್ರೆ ಅಂದರೆ ಆ ಜಾತ್ರೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ.
ಎಲ್ಲಿ ಬೇಕು ಅಂದರೆ ಅಲ್ಲಿ ನಾವು ಸಂಚರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂತಹ ಜಾತ್ರೆ ಕಾವಿ ಬಟ್ಟೆ ಧರಿಸಿದವರು ಕೂಡ ಬಂದು ತಲ್ಲೀನರಾಗ್ತಕ್ಕಂತಹ ಜಾತ್ರೆ. ಈ ಜಾತ್ರೆ ಕಾವಿಯ ಜಾತ್ರೆ, ಇದು ಬಸವಣ್ಣನ ಜಾತ್ರೆ, ಇದು ಸಿದ್ಧಲಿಂಗೇಶ್ವರನ ಜಾತ್ರೆ. ಇಲ್ಲಿ ಯಾವುದೇ ಒಂದು ಹಿಂಜರಿಕೆ ಇಲ್ಲದೇ ಕಾವಿ ಇಲ್ಲಿ ಪಾಲ್ಗೊಳ್ತಕ್ಕಂತಹ ಜಾತ್ರೆ. ಆದ್ದರಿಂದ ಈ ಜಾತ್ರೆಗೆ ಬರಬೇಕು ಅಂತಕ್ಕಂಥದ್ದು ನಾನೊಂದು 5-6 ವರ್ಷದ ಹಿಂದೆ ಬಂದಿದ್ದೆ. ಮತ್ತೆ ಈ ವರ್ಷ ಪೂಜ್ಯರ ಪುಣ್ಯಸ್ಮರಣೋತ್ಸವದಲ್ಲಿ ಬಂದಿದ್ದ ದಿವಸ ನಾನು ಈ ಸರಿ ಜಾತ್ರೆಗೆ ಬರಬೇಕು ಅಂತ ಹೇಳಿ ನಮ್ಮ ಅರ್ಮೇರಿ ಸ್ವಾಮೀಜಿಯವರು, ಕಿರ್ಕೊಡಿ ಸ್ವಾಮೀಜಿಯವ್ರ ಜೊತೆ ಎಲ್ಲ ಈ ಸರಿ ನಾನು ಜಾತ್ರೆಗೆ ಬರ್ತೀನಿ ಸ್ವಾಮೀಜಿ ನಿಮ್ಮ ಜೊತೆಗೆ ಅಂತ ಅಂದ್ಕೊಂಡು ಹೋಗಿದ್ವಿ. ಆದರೆ ಪುಣ್ಯ ವಿಶೇಷ ಗುರುಗಳ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂತಹ ಒಂದು ಅವಕಾಶವನ್ನು ಅನುಗ್ರಹಿಸಿದರು. ಅದು ನನ್ನ ಒಂದು ಯೋಗ್ಯತೆಗಿಂತ ಹೆಚ್ಚಿನ ವಿಷಯ. ಅಂತಹ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕೆ ನಾನು ಬಹಳ ಚಿರಋಣಿಯಾಗಿದ್ದೇನೆ. ಗುರುಕೃಪೆ ನಮ್ಮ ಮೇಲೆ, ನಿಮ್ಮಗಳ ಮೇಲೆ ಸದಾ ಇರಲಿ. ಆ ಸಿದ್ಧಲಿಂಗೇಶ್ವರನ ಮಹಾನುಗ್ರಹ ನಮ್ಮ ಲೋಕದ ಮೇಲೆಲ್ಲ ಆಗಲಿ. ಈ ವರ್ಷ ಒಳ್ಳೆಯ ಮಳೆ ಬೆಳೆ ಸುಭಿಕ್ಷವಾಗಿ ನೆರವೇರಿ ರೈತರೆಲ್ಲರೂ ಕೂಡ ಹಸನ್ಮುಖರಾಗಲಿ, ಎಲ್ಲ ಲೋಕವೆಲ್ಲ ಸುಭಿಕ್ಷವಾಗಲಿ ಅಂತ ಹಾರೈಸ್ತಾ ಶ್ರೀಗರ ಪಾದಾರವಿಂದಗಳಲ್ಲಿ ನನ್ನ 2 ಪದದ ನುಡಿಗಳನ್ನು ಅರ್ಪಿಸಿ ಈ ನುಡಿಗಳಿಗೆ ವಿರಾಮ ಕೊಡ್ತೇನೆ. ಶ್ರೀರಾಮ.